15ನೇ ಹಣಕಾಸು ಆಯೋಗದಲ್ಲಿ ಎಷ್ಟು ಪರ್ಸೆಂಟು? ಕೇವಲ ಕರ್ನಾಟಕ ಮಾತ್ರವಲ್ಲ, ಎಲ್ಲದಕ್ಕೂ. ಅರುಣಾಚಲ ಪ್ರದೇಶ ಅವರಿಗೆ ಎಷ್ಟು ಪರ್ಸೆಂಟೇಜ್ ಬರ್ತಾಯಿತ್ತು? 1.37 ಬರ್ತಾಯಿತ್ತು, ಜಾಸ್ತಿಯಾಗಿ 1.76. ಲಾಭ, ಅರುಣಾಚಲ ಪ್ರದೇಶಕ್ಕೆ ಲಾಭ. ಇವರು 100 ರೂಪಾಯಿ ಕೊಟ್ಟರೆ ಅವರಿಗೆ 4,000 ರೂಪಾಯಿ ವಾಪಸ್ ಬರುತ್ತೆ. ಓಕೆ, ನಮ್ಮದೇ ರಾಜ್ಯ ಒಳ್ಳೆಯದಾಗಿದೆ. ನೆಕ್ಸ್ಟ್, ಅರುಣಾಚಲ ಪ್ರದೇಶ ಆದ ನಂತರ ಮೇಘಾಲಯ. ಮೊದಲೆಷ್ಟು ಬರ್ತಾಯಿತ್ತು ಪರ್ಸೆಂಟೇಜ್? 0.64, ಈಗ 0.77. ಇದರ ನಡುವೆ ಕರ್ನಾಟಕದ ಹೇಳ್ಬಿಡ್ತೀನಿ, ನಮಗೆಷ್ಟು ಬರ್ತಾಯಿದ್ದು? 4.7, ಈಗೆಷ್ಟು ಬರ್ತಾ ಇದೆ? 3.6, 1.1 ಕಡಿಮೆ. ಆಂಧ್ರ ಪ್ರದೇಶ 4.3, ನಮಗಿಂತ ಕಡಿಮೆ ಬರ್ತಾಯಿತ್ತು, ಅವರಿಗೆ ಮತ್ತೆ ಕಡಿಮೆ ಆಗಿದೆ. ಅಲ್ಲ, ಅವ್ರಿಗೆ ಜಾಸ್ತಿ ಆಗಿದೆ, 4.11. ಅಸ್ಸಾಂ 3.31, ಅವ್ರಿಗೂ ಕಡಿಮೆ ಆಗಿದೆ, 3.13. ಕೇರಳ 2.5 ಇತ್ತು, ಕಡಿಮೆ ಆಗಿದೆ, 1.94. ಹಾಗಾಗಿ ಅವರು ಬರ್ತಾ ಇದ್ದಾರೆ 8ನೇ ತಾರೀಕಿಗೆ ಪ್ರತಿಭಟನೆಗೆ. ಕರ್ನಾಟಕ 4.71, ಕಡಿಮೆ ಆಗಿದೆ, 3.65. ಇದಕ್ಕಾಗಿ ಹೋರಾಟಗಳಾಗ್ತಾ ಇರೋದು. ಇನ್ನು ತೆರಿಗೆ ವ್ಯತ್ಯಾಸ ಆಗಿದ್ದೇಕೆ? ತೆರಿಗೆ ವಿಭಜನೆ ಸೂತ್ರ ಅಂತಿದೆ, ಅದೆಲ್ಲ ಅರ್ಥ ಆಗಲ್ಲ. ತೆರಿಗೆ ವ್ಯತ್ಯಾಸ ಆಗಿದ್ದೇಗೆ ಅಂತ ಹೇಳ್ತಾರೆ. ನೋಡಿ ವೀಕ್ಷಕರ, ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. 2014 ತನಕ ಒಂದು ಮಾನದಂಡ ಇತ್ತು. 2015ಕ್ಕೆ 14ನೇ ಹಣಕಾಸು ಆಯೋಗಕ್ಕೆ ಒಂದು ಮಾನದಂಡ, 15ನೇ ಆಯೋಗಕ್ಕೆ ಒಂದು ಮಾನದಂಡ. ಈ ಬಾರಿ ಮಾನದಂಡ ಏನು ಸೇರಿಸಿದ್ದು ಅಂತಂದರೆ, ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಅವರಿಗೆ ಸ್ವಲ್ಪ ದುಡ್ಡು ಜಾಸ್ತಿ ಕೊಡ್ತೀವಿ. ವಿಸ್ತೀರ್ಣ ಕಡಿಮೆ ಇದ್ದು ಜನಸಂಖ್ಯೆ ಜಾಸ್ತಿ ಇದೆ. ಜನಸಂಖ್ಯೆ ಜಾಸ್ತಿ ಇರೋ ರಾಜ್ಯ ಯಾವುದು? ಉತ್ತರ ಪ್ರದೇಶ, ಬಿಹಾರ, ವಗೇರೆ ವಗೇರೆ. ಆಗ ಇವರು ಕೇಳ್ತಾ ಇರೋದು, ಅಯ್ಯೋ ಸ್ವಾಮಿ, ನೀವು ಅವತ್ತು ಹೇಳಿದರೆ ಕೇಂದ್ರ ಸರ್ಕಾರಗಳೆಲ್ಲ ಮಕ್ಕಳು ಕಡಿಮೆ ಮಾಡಿ, 2 ಮಕ್ಕಳಿರಲಿ, ಮತ್ತೊಂದು. ನಾವು ಅದನ್ನು ಒಪ್ಕೊಂಡ್ವಿ. 21% ಇತ್ತು ಕರ್ನಾಟಕದ ಪಾಪ್ಯುಲೇಷನ್ ರೇಷ್ಯೂ, ಅದು 18% ಇಳಿಸಿದ್ದೀವಿ. ಈಗ ಜನ ಕಡಿಮೆ ಆದ ಕಾರಣಕ್ಕಾಗಿ, ನಿಮ್ಮ ಮಾತು ಕೇಳಿದ ಕಾರಣಕ್ಕಾಗಿ ನಮಗೆ ದುಡ್ಡು ಕಡಿಮೆ ಆಗ್ತಾ ಇದೆ. ಈ ಬಾರಿ ತೆರಿಗೆ ಹಂಚಿಕೆಗೆ ಜನಸಂಖ್ಯೆ ಪ್ರಮುಖ ಮಾನದಂಡ. 14ನೇ ವಿತ್ತ ಆಯೋಗ 1971ರಲ್ಲಿ ಏನು ಜನಗಣತಿ ಇತ್ತು, 97 ಅಲ್ಲ, ಸ್ವಲ್ಪ ಚೇಂಜ್ ಆಗಬೇಕು, 1997 ಅಲ್ಲ, 1779 ಜನಗಣತಿ ಆಧಾರದಲ್ಲಿ ದುಡ್ಡು ಕೊಡ್ತಾಯಿದ್ರು. ಆಗ ಕರ್ನಾಟಕದ ಜನಸಂಖ್ಯೆ 2,90,00,000, ಈಗ 6 ಕೋಟಿ. ನಾವು ಕಡಿಮೆ ಮಾಡಿ 6 ಕೋಟಿ ಆಗಿರೋದು. ಈಗ ಇವರು ತಗೊಳ್ತಾ ಇರೋದು 2011ರ ಜನಗಣತಿ ಆಧಾರದಲ್ಲಿ. ಈ 2011ರಲ್ಲಿ ನಮ್ಮ ಜನಸಂಖ್ಯೆ ಕಡಿಮೆ ಆಗಿದೆ, ಉತ್ತರ ಪ್ರದೇಶ ಜನಸಂಖ್ಯೆ ಜಾಸ್ತಿ ಆಗಿದೆ, ಅವರಿಗೆ ಲಾಭ. ಆಮೇಲೆ ಜನಸಂಖ್ಯೆ ಪಾಲು ಸದ್ಯ 27.5ರಿಂದ 15%ಗೆ ಇಳಿಕೆ ಆಗಿದೆ. ಹೆಚ್ಚು ಜನಸಂಖ್ಯೆ ಕಡಿಮೆ ವಿಸ್ತೀರ್ಣದ ರಾಜ್ಯಗಳಿಗೆ ಲಾಭ. ನಾವು ಆರ್ತಿಗೊಬ್ಬಳು ಕೀರ್ತಿಗೊಬ್ಬಳು ಅಂತ ಕಡಿಮೆ ಮಾಡಿದ ಕಾರಣಕ್ಕಾಗಿ ನಮಗೆ ನಷ್ಟ ಆಗ್ತಾ ಇದೆ. ಅಲ್ಲ ಸ್ವಾಮಿ, ನೀವು ಹೇಳ್ದಂಗೆ ಜನಸಂಖ್ಯೆ ಕಡಿಮೆ ಮಾಡಿದ್ದೀವಿ, ನಮಗೆ ಲಾಭ ಕೊಡಬೇಡವಾ? ಬಸವರಾಜ ಬೊಮ್ಮಾಯಿ ಹೇಳ್ತಾ ಇದ್ರು, ರಿವಾರ್ಡ್ ಕೊಡಬೇಕು, ಪಕ್ಷಾತೀತವಾಗಿ ರಿವಾರ್ಡ್ ಕೊಡಬೇಕು. ನಾವು ಹೆಚ್ಚು ತೆರಿಗೆ ಕೊಡ್ತಾ ಇದ್ದೀವಿ, ಟಾರ್ಚರ್ ಮಾಡಬೇಡಿ. ಬಿಹಾರದಂಥ ರಾಜ್ಯಗಳಿಗೆ ತೆರಿಗೆ ಹಂಚಿಕೆ ಲಾಭವೋ ಲಾಭ, ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗಿದೆ. ವಿಸ್ತೀರ್ಣ ಹೆಚ್ಚು, ಜನಸಂಖ್ಯೆ ಕಡಿಮೆ ಇರೋ ರಾಜ್ಯಕ್ಕೆ ನಷ್ಟ. ನಾವು ಕಡಿಮೆ ಮಾಡ್ಕೊಂಡಿದ್ದೀವಿ. ಈಗ ಏನು ಹೇಳಬೇಕು ಹಾಗಿದ್ರೆ? ಇದು ಪ್ರಾಬ್ಲಮ್ ಆಗಿರೋದು. ಎಸ್ ವೀಕ್ಷಕರ, ಈಗೊಂದು ಬ್ರೇಕ್ ಹೋಗೋಣ. ಬ್ರೇಕ್ ಆದ ನಂತರ ಇಂದಿನ ಮೈತ್ರಿ ಸರ್ಕಾರ ಅಂತಂದರೆ ಯಾರು? ಕಾಂಗ್ರೆಸ್ ಮತ್ತು JDS ಸರ್ಕಾರ. ಇದನ್ನು ಯಾರು ಹೇಳ್ತಿರೋದು? ಬಸವರಾಜ ರಾಯರೆಡ್ಡಿ ಸರ್ಕಾರ ತಲೆ ಕೆಡಿಸಿಕೊಳ್ಳಲಿಲ್ಲ. ನಾನು ಹೇಳಿದೆ ಅವರಿಗೆ, ತಲೆ ಕೆಡಿಸ್ಕೊಳ್ಳಿಲ್ಲ. ಕೇಳಿಸ್ಕೊಳ್ಳಿ ಬಸವರಾಜ ರಾಯರೆಡ್ಡಿ ಏನೇ. ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮಾಡಲಿಲ್ಲ, ಬೊಮ್ಮಾಯಿಯವರು ಮಾಡಲಿಲ್ಲ. ಅವ್ರು ಹಾಗೆ ಇದ್ಬಿಟ್ರು, ಬಾಯೇ ಬಿಡಲಿಲ್ಲ. ಅವತ್ತು ನಾವೇ ಹೇಳಿದ್ದೇವೆ, 15ನೇ ಹಣಕಾಸಿನ ಆಯೋಗದಿಂದ ನಮ್ಗೆ ಹಣ ಹಂಚಿಕೆಯಲ್ಲಿ ಅನ್ಯಾಯ ಆಗ್ತದೆ, ಸರಿ ಮಾಡ್ಕೊಳ್ಳಿ ಅಂತ ನಾವು ಅವಾಗಲೂ ಎಚ್ಚರಿಕೆ ಕೊಟ್ಟಿದ್ದೇವೆ ವಿರೋಧ ಪಕ್ಷವಾಗಿ. ಅದನ್ನು ಮಾಡ್ಕೊಂಡಿಲ್ಲ. ಅದಾಯ್ತು. ಈಗ ಇನ್ನೇನು 1 ವರ್ಷದಲ್ಲಿ ಈ ಹಣಕಾಸಿನ ಆಯೋಗದ ಶಿಫಾರಸು ಮುಗಿದೋಯ್ತು, ಇನ್ನಿರೋದು 1 ಇಯರು. ಅದಕ್ಕೆ 16th ಫೈನಾನ್ಸ್ ಕಮಿಷನ್ನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಇದನ್ನು ಯಾವ ಥರ ಮಾಡಬೇಕಂತ. ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋರು ಫೈನಾನ್ಸ್ ಕಮಿಷನ್ನು. ಅವ್ರಿಗೆ ಆರೋಪ ಮಾಡೋಕ್ಕೆ ನೈತಿಕ ಹಕ್ಕಿಲ್ಲ. ದಾರಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ದಾರಿ ತಪ್ಪಿಸೋ ಕೆಲಸ 100% ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಅವತ್ತಿನ ದಿವಸ ಒಂದಿನ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಮಾಡಲಿಲ್ಲ, ಬೊಮ್ಮಾಯಿಯವರು ಮಾಡಲಿಲ್ಲ. ಅವ್ರು ಹಾಗೆ ಇದ್ಬಿಟ್ರು, ಬಾಯೇ ಬಿಡಲಿಲ್ಲ. ಅವತ್ತು ನಾವೇ ಹೇಳಿದ್ದೇವೆ 15ನೇ ಹಣಕಾಸಿನ ಆಯೋಗದಿಂದ. ನೋಡಿ, ಇವರು ಹೇಳಿದ್ದು 2020-21ರಲ್ಲಿ ಮುಖ್ಯಮಂತ್ರಿ ಆಗಿದ್ದದ್ದು ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು, ಅವರು ಮಾಡಲಿಲ್ಲ ಅಂತ ಹೇಳಿ. ಕುಮಾರಸ್ವಾಮಿ ಹೇಳಿದ್ದೇನು?
15ನೇ ಹಣಕಾಸು ಆಯೋಗದ ಮಾಹಿತಿಯನ್ನು ಪಡೆಯುವುದು ನನ್ನ ಕಾಲಾವಧಿಯಲ್ಲಾಗಿದ್ದು. ಅಂದರೆ ಹಾಗಿದ್ದರೆ ಬಿ ಜೆ ಪಿ ಕಾಲಾವಧಿಯಲ್ಲ ಅಂತೇಳಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ. ಇವರು ಹೇಳ್ತಾ ಇದ್ದಾರೆ ಬಿ ಜೆ ಪಿ ಕಾಲಾವಧಿಯಲ್ಲಿ ಇದಾಗಿದ್ದು ಅಂತೇಳಿ. ಆಮೇಲೆ ಇವತ್ತು ಬಸವರಾಜ ಬೊಮ್ಮಾಯಿ ಅವರನ್ನು ಮಾತಾಡಿದಾಗ ಇಲ್ಲ 2021ರಿಂದ 2026 ಅವಧಿ 15ನೇ ಹಣಕಾಸು ಆಯೋಗದ ಅವಧಿ. ಅದನ್ನು 2021ರಲ್ಲಿ ಡಿಸೈಡ್ ಮಾಡೋಕ್ಕಾಗಲ್ಲ. ಅದನ್ನು 16, 17, 18 ಆ ಟೈಮಲ್ಲಿ ಮಾಡಿರ್ತಾರೆ. 2 ವರ್ಷ ಕೊರೋನಾ ಬಂದ ಕಾರಣಕ್ಕೆ ಆಗೋದಿಲ್ಲ. ಈಗ 2016 ಹಣಕಾಸು ಆಯೋಗದ ವರದಿ ಇದೆಯಲ್ಲ, 26ಕ್ಕೆ ಕಡಿಮೆ ಆಗುತ್ತಲ್ಲ, 26ಕ್ಕೆ ಬರೋದಿಲ್ಲ, ಅವರು 24ಕ್ಕೆ ಬರ್ತಾರೆ. ನಿಮ್ದೇನು ಪ್ರಾಬ್ಲಮ್ ಇದೆ ಅಂತ ಕೇಳಿ ಅಂತ. ಇವರು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ ಇಲ್ಲ ನನ್ನ ಅವಧಿಯಲ್ಲೇ ಆಗಿದ್ದು, ಹಾಗಾಗಿ ಹೆಚ್ಚಿನ ಶಿಫಾರಸು 5,000 ಕೋಟಿ. ಬಸವರಾಜ ಬೊಮ್ಮಾಯಿ ಹೇಳ್ತಾರೆ ಇಲ್ಲ ಸಿದ್ದರಾಮಯ್ಯನವರ ಅವಧಿಯಲ್ಲಾಗಿದ್ದು. ನಾನು ಅದಕ್ಕೆ ಹೇಳಿದೆ, ಅರ್ಧ ಸತ್ಯ ಇದೆ, ಅರ್ಧ ಸುಳ್ಳಿದೆ. ಯಾವ ರಾಜಕಾರಣಿನೂ ಪರಿಪೂರ್ಣವಾಗಿ ಸತ್ಯ ಹೇಳ್ತಾ ಇಲ್ಲ, ಹಾಗಾಗಿ ಅವರು ರಾಜಕಾರಣಿಯಾಗಿದ್ದಾರೆ. ಬನ್ನಿ, 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗ ಏನು ವ್ಯತ್ಯಾಸ ಆಯಿತು? ಬನ್ನಿ, ಬದಲಾವಣೆ ಯಾವ ರಾಜ್ಯಕ್ಕೆ ಲಾಭ ಆಯಿತು, ಯಾವ ರಾಜ್ಯಕ್ಕೆ ನಷ್ಟ ಆಯಿತು, 14ನೇ ಹಣಕಾಸು ಆಯೋಗದಲ್ಲಿ ಎಷ್ಟು ಪರ್ಸೆಂಟು ಅಂತೇಳಿ. ಈ 15ನೇ ಹಣಕಾಸು ಆಯೋಗ ಆಗುವಾಗ ಅದು ಯಾವಾಗ ಶುರು ಮಾಡುತ್ತೆ ಅಂತಂದರೆ, ಈಗ 2021ರಿಂದ 2026 ತನಕ ಅದು ಚಾಲ್ತಿಯಲ್ಲಿರುತ್ತೆ. ಅವರೇನು ನಿರ್ಧಾರ ಕೈಗೊಂಡಿದ್ದಾರೆ. 2021ಕ್ಕಿಂತ ಮೊದಲೇ ಆಗಬೇಕಾಗಿತ್ತು, ಕೊರೋನಾ ಕಾರಣಕ್ಕೆ ಆಗಿಲ್ಲ. ಯಾವಾಗ ಶುರುವಾಯಿತು? ಬಸವರಾಜ ಬೊಮ್ಮಾಯಿ ಅವರು ಹೇಳಿದಾಗೆ 14, 15, 16 ಈ ಟೈಮಲ್ಲಿ ಅವರು ಬರ್ತಾರೆ, ರಾಜ್ಯಕ್ಕೆ ಬರ್ತಾರೆ. ಆಗ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿದ್ದರು. ಆ ನಂತರ ಸಮ್ಮಿಶ್ರ ಸರ್ಕಾರ ಇತ್ತು, ಅವರೇ ಮುಖ್ಯಸ್ಥರಾಗಿದ್ದರು, ಅಂದರೆ ಕುಮಾರಸ್ವಾಮಿ ಮತ್ತು ಇವರಿದ್ದಾಗ. ಆಗ ನೀವು ಹೇಳಬೇಕಾಗಿತ್ತು ತೊಂದರೆ ಆಗ್ತಾ ಇದೆ ಸರ್, ಹಿಂಗೆ ಮಾಡಬೇಡಿ, ನಮ್ಮ ಡಿಮಾಂಡ್ ಏನು, ಜನಸಂಖ್ಯೆ ಆಧಾರದಲ್ಲಿ ಮಾಡ್ತೀರಾ, ಮಾಡಬೇಡಿ, ನಮ್ಗೆ ಕಷ್ಟ ಆಗುತ್ತೆ, ಕಳೆದ ಬಾರಿಗಿಂತ ಕಡಿಮೆ ಬರ್ತಾ ಇದೆ, 4.7%ಗಿಂತ 1.1% ಕಡಿಮೆಯಾಗಿ 3.6 ಬಂದರೆ ನಮಗೆ ಲಾಸ್ ಆಗುತ್ತೆ ಅಂತ ನೀವು ಅವತ್ತು ಹೇಳಲಿಲ್ಲ. ಅದನ್ನೇ ಇವರು ಹೇಳ್ತಾ ಇರೋದು, ಯಾರು ಪ್ರತಾಪ್ ಸಿಂಹ ಹೇಳ್ತಾ ಇರೋದು. ಓಕೆ, ಈ ಲೆಕ್ಕಾಚಾರಗಳು ಒಮ್ಮೊಮ್ಮೆ ನಿಮಗೆ ಅರ್ಥ ಆಗೋದಿಲ್ಲ, ಅಂದರೆ ಬಹುತೇಕರಿಗೆ ಅರ್ಥ ಆಗೋದಿಲ್ಲ. ಲೆಕ್ಕ ಅನ್ನೋದು ಕಬ್ಬಿಣದ ಕಡಲೆ ಇದ್ದಾಗೆ. ಸಿಂಪಲಾಗಿ ನಾವು ಹೇಳುವಂಥ ಪ್ರಯತ್ನಗಳನ್ನು ಮೊನ್ನೆಯಿಂದ ಮಾಡ್ತಾ ಇದ್ದೀವಿ. 14ನೇ ಹಣಕಾಸು ಆಯೋಗದಿಂದ ರಾಜ್ಯಕ್ಕೆ 4.71 ತೆರಿಗೆ ಪಾಲು ಬರ್ತಾ ಇತ್ತು. ನಾವೆಷ್ಟು ದುಡ್ಡು ಕೊಡ್ತಾ ಇದ್ದೀವೋ ಅದರಿಂದ 4.71. 15ನೇ ಹಣಕಾಸು ಆಯೋಗ ಆ ಪ್ರಮಾಣವನ್ನು 3.64ಕ್ಕೆ ಇಳಿಸಿದೆ. ಅಂದರೆ 1.1% ಕಡಿಮೆ ಆಗಿದೆ. ಅಂದರೆ 100 ರೂಪಾಯಿಗಳಲ್ಲಿ ಬರೋಬ್ಬರಿ 23 ರೂಪಾಯಿ ಕಿತ್ತುಕೊಂಡಂತಾಗಿದೆ ಅಂತೇಳಿ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದರೆ ಸದ್ಯ 100 ರೂಪಾಯಿಗಳಲ್ಲಿ ನಮಗೆ ಸಿಗ್ತಾ ಇರೋದು ಕೇವಲ 13 ರೂಪಾಯಿ, ಮೊದಲು ಜಾಸ್ತಿ ಬರ್ತಾ ಇತ್ತು. ಅನ್ಯಾಯ ಸರಿಪಡಿಸಲು ಈಗ ಕುಮಾರಸ್ವಾಮಿ ಹೇಳಿದ್ರಲ್ಲ, 5,495 ಕೋಟಿ ವಿಶೇಷ ಅನುದಾನ ಶಿಫಾರಸು ಮಾಡಲಾಗಿದೆ, ಅದು ಕೂಡ ಬಂದಿಲ್ಲ. ಹಣಕಾಸು ಆಯೋಗ ಶಿಫಾರಸು ಮಾಡಿದ್ರು, ಹಣ ಬಂದಿಲ್ಲ. ಕುಮಾರಸ್ವಾಮಿ ಹೇಳ್ತಾ ಇರೋದು ಅದು ನಾವು ಮಾಡಿಸಿದ್ದು ಅಂತೇಳಿ. ಇನ್ನು ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ ಕೆರೆ ಸಂರಕ್ಷಣೆ ಹಣ ಇಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಯ 5,300 ಕೋಟಿ ಹಣ ಬಂದಿಲ್ಲ. ರಾಜ್ಯದಿಂದ ಕೇಂದ್ರಕ್ಕೆ ವಾರ್ಷಿಕವಾಗಿ ನಾವು 4,30,000 ಕೋಟಿ ತೆರಿಗೆ ಕೊಡ್ತಾ ಇದ್ದೀವಿ. 4,30,000 ಕೋಟಿ ಪೈಕಿ ವಾಪಸ್ ಬರ್ತಾ ಇರೋದು ನಮಗೆ 37,252 ಕೋಟಿ. ನಮಗೆ 1,82,000 ಕೋಟಿ ಲಾಸ್ ಆಗ್ತಾ ಇದೆ. GST ಅನುಷ್ಠಾನದಿಂದ ಆಗಿರುವ ನಷ್ಟನೇ 59,274 ಕೋಟಿ. 15ನೇ ಹಣಕಾಸು ಆಯೋಗದ ಹಂಚಿಕೆಯಿಂದ 62,098 ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ. ಬೇರೆ ಹೇಳ್ತಾರೆ, ಸೆಸ್ ಸರ್ಚಾರ್ಜ್ ಪಾಲು ಸಿಗದೆ 55,000 ಕೋಟಿ ಲಾಸ್. ಘೋಷಿತ ವಿಶೇಷ ಅನುದಾನದಿಂದ ಆಗಿರೋ ನಷ್ಟ 11,495 ಕೋಟಿ. ಒಟ್ಟು 1,82,000 ಕೋಟಿ ರೂಪಾಯಿ ಲಾಸ್ ಆಗ್ತದೆ. ಸಿದ್ದರಾಮಯ್ಯನವರ ವಾದ ಅದಕ್ಕೆ ಗೊತ್ತಾಯ್ತಲ್ಲ, ನೀವೇ ಮಾಡಿದ್ದು ಮತ್ತೊಂದು ಮಾಡಿದ್ದು, ನೀವು ಸರಿ ಆಗಬೇಕು ಅನ್ನೋರು ಈಗ ಮಾಡೋಕ್ಕಾಗಲ್ಲ. 16ನೇ ಹಣಕಾಸು ಆಯೋಗದವರು ಬರ್ತಾರೆ. ಈಗ 26ರಿಂದ ಶುರು ಆಗಬೇಕು ಅಂತಂದರೆ ಈಗಲೇ ಶುರು ಮಾಡ್ತಾರೆ ಅವರು. 24 ಆಯ್ತಲ್ಲ, 26ರಿಂದ ಬೇರೆ 16ನೇ ಹಣಕಾಸು ಆಯೋಗ ಹೆಂಗೆ ಬೇಕಪ್ಪ ಅಂತೇಳಿ ಅವ್ರು ಬರ್ತಾರೆ. ಈಗ ಸರಿ ಮಾಡ್ಕೊಳ್ಳಿ ಅಂತ BJP ಸಮರ್ಥನೆ ಮಾಡ್ತಾ ಇದೆ. ಈಗ BJP ಸಮರ್ಥನೆ ಏನು? 15ನೇ ಹಣಕಾಸು ಆಯೋಗದ ಶಿಫಾರಸ್ಸಿನಂತೆ ಹಂಚಿಕೆ ಆಗಿದೆ. ನೀವು ಕೂಡ ಇದ್ರಿ ಆ ಮೀಟಿಂಗಲ್ಲಿ, ನಿಮ್ಗೆ ಗೊತ್ತಿತ್ತು. ಕೃಷ್ಣ ಬೈರೇಗೌಡರು ಕೂಡ ಅದರಲ್ಲಿದ್ದರು, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ನೀವು ಯಾಕೆ ಕೇಳಲಿಲ್ಲ? ನೀವಾಗ ಒಪ್ಪಿಗೆ ನೀಡಿಲ್ವಾ? ನೀಡಿದ್ದೀರಿ, ಅದರಂತೆ ಬರ್ತಾ ಇದೆ. ಈಗ ಯಾಕೆ ಡ್ರಾಮಾ ಮಾಡ್ತೀರಿ ಅಂತ BJP ವಾದ. NDA ಸರ್ಕಾರದಿಂದ 1,16,828 ಕೋಟಿ ಬಿಡುಗಡೆಯಾಗಿದೆ ಅಂತೇಳಿ BJP ಹೇಳ್ತಾ ಇದೆ. 2026ರವರೆಗಿದೆ 15ನೇ ಹಣಕಾಸು ಆಯೋಗದ ವರದಿ. 2.5 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ಪಾಲು ಹಂಚಿಕೆಯಾಗುತ್ತೆ.
UPA ಸರ್ಕಾರದ ವೇಳೆಗಿನ 14ನೇ ಆಯೋಗಕ್ಕಿಂತ ಇದು ಅತ್ಯಧಿಕ, ಅದು ಅವರು ಹೇಳ್ತಾ ಇದ್ದಾರೆ. ಆಮೇಲೆ ಇದು ಎಲ್ಲರೂ ಸತ್ಯ ಹೇಳ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ. ಕಾಂಗ್ರೆಸ್ 50% ಸತ್ಯ ಹೇಳ್ತಾ ಇದೆ, 50% ಸುಳ್ಳು ಹೇಳ್ತಾ ಇದೆ. BJP 50% ಸತ್ಯ ಹೇಳ್ತಾ ಇದೆ, 50% ಸುಳ್ಳು ಹೇಳ್ತಾ ಇದೆ. ಇದರ ಬಗ್ಗೆ ಲೆಕ್ಕಾಚಾರಗಳಾಗಬೇಕು. ಆದರೆ ದೇಶ ಒಡಿತೀನಿ ಅನ್ನೋಂಥ ಮಾತು ಬರಬಾರ್ದು. ಅದನ್ನು ಖಡಾಖಂಡಿತವಾಗಲೂ ಖಂಡಿಸಬೇಕು. ತೆರಿಗೆ ಪಾಲು 4.7ರಿಂದ 1.1 ಕಡಿಮೆಯಾಗಿ 3.6ಕ್ಕೆ ಇಳಿಯಲು ಕಾಂಗ್ರೆಸ್ ಕಾರಣ ಅಂತೇಳಿ BJP ಆರೋಪ. ಈ ಹಿಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಕಾರಣ, ಅಂದರೆ ಅವರೇ ಇದ್ದರು ಅಂತ, ಸಮ್ಮಿಶ್ರ ಸರ್ಕಾರ ಇತ್ತು ಅಂತೇಳಿ. ಅರ್ಥ ಆಯ್ತಾ ನಿಮಗೆ? ಅಂದರೆ ಈಗ ನೋಡಿ, 26ರಿಂದ 16ನೇ ಹಣಕಾಸು ಆಯೋಗದ ಶಿಫಾರಸಿನಂತೆ ನಡೆಯುತ್ತೆ. ಅದು ಯಾವಾಗ ಆಗುತ್ತೆ? 2026 ನಂತರ ಬರಲ್ಲ ಅವರು. ಈಗ ಶುರು ಮಾಡ್ತಾರೆ 2024ರಲ್ಲಿ ಬಂದು ರಾಜ್ಯಕ್ಕೆ ಕೇಳ್ತಾರೆ, ಏನಪ್ಪ ಪ್ರಾಬ್ಲಮ್ಮು ಬರ್ಕೊಡು, ನಿಂದೇನಪ್ಪ ಪ್ರಾಬ್ಲಮ್ಮು ಬರ್ಕೊಡು. ಅದನ್ನು ತೊಗೊಂಡೋಗಿ ಒಂದು ನಿರ್ಧಾರಕ್ಕೆ ಬಂದು ಓಕೆನಾ ಅಂತ ಕೇಳಿದ ನಂತರ 26ರಿಂದ ಅನುಷ್ಠಾನ ಆಗುತ್ತೆ. ಈ 15ನೇ ಆಯೋಗ ನಿಮ್ಮ ಕಾಲದಲ್ಲಿ ಆಗಿದ್ದು. ರಾಜ್ಯದ ಆರ್ಥಿಕ ಸ್ಥಿತಿ ಬಿಂಬಿಸಲು ಸಿದ್ದರಾಮಯ್ಯ ವಿಫಲರಾದರು ಅಂತ ಆರೋಪ BJP ಮಾಡ್ತಾ ಇದೆ. ನೀವು ವಿಫಲರಾಗಿದ್ದೀರಿ, ಹಾಗಾಗಿ ನಿಮಗೆ ಇದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ. UPA ವೇಳೆ 81,795 ಕೋಟಿ, NDA ವೇಳೆ 2,82,791 ಕೋಟಿ. ನೋಡಿ, ಇವರು ಹೇಳ್ತಾ ಇರೋದು UPA ವೇಳೆ ಎಷ್ಟು ಬಂದಿದೆ? 4ರಿಂದ 14, 2004ರಿಂದ 2014 81,795 ಕೋಟಿ. NDA ವೇಳೆ 2014ರಿಂದ ಮೋದಿ ಕಾಲಾವಧಿಯಲ್ಲಿ 2,82,791 ಕೋಟಿ. ಇದು ಬಂತಲ್ಲ, ಇಲ್ಲಿ ಕಾಣ್ತಿದೆಯಲ್ಲ. ಇದಕ್ಕೆ ಕಾಂಗ್ರೆಸ್ ಏನು ಹೇಳುತ್ತೆ ಗೊತ್ತಾ? ಅಯ್ಯೋ ಸ್ವಾಮಿ, UPA 2004ರಿಂದ 2014 ಅವಧಿ ಇತ್ತಲ್ಲ, ಆಗ ಎಷ್ಟು ಗೊತ್ತಾ ನಮ್ಮ ಬಜೆಟ್? 15 ಲಕ್ಷ ಕೋಟಿ. ಈಗೆಷ್ಟು? 47 ಲಕ್ಷ ಕೋಟಿ. ಡಬಲ್ ಅಲ್ಲ, ಟ್ರಿಪಲ್ ಆಗಿದೆ. 81,000 ಇಂಟು 3 ಬಂದಿದೆಯಲ್ಲ, ಅಷ್ಟೇ ದುಡ್ಡು, ಜಾಸ್ತಿ ಆಗಿಲ್ಲ ಅಂತೇಳಿ ಕಾಂಗ್ರೆಸ್ ವಾದ. ತಲೆ ಕೆಟ್ಟು ಕೆರೆ ಹರಿದೋಗಿದೆ. ಯಾವುದು ಯಾರು ಏನು ಸತ್ಯ ಹೇಳ್ತಾರೆ, ಏನು ಸುಳ್ಳು ಹೇಳ್ತಾರೆ ಗೊತ್ತಿಲ್ಲ. ಆದರೆ ಎರಡೂ ಪಕ್ಷದವರು 100% ಸತ್ಯ ಯಾರು ಹೇಳ್ತಾ ಇಲ್ಲ. ಹಾಗಂತ ಎರಡೂ ಪಕ್ಷದವರು 100% ಸುಳ್ಳು ಹೇಳ್ತಾ ಇಲ್ಲ. 50% ಇವರು ಸತ್ಯ, 50% ಇವರು ಸುಳ್ಳು, 50% ಅವರು ಸತ್ಯ, 50% ಅವರು ಸುಳ್ಳಾಗಿದೆ. ಬನ್ನಿ ಮುಂದಿನ ಸುದ್ದಿ. ಮಾಜಿ ಸಚಿವ ಬಸವರಾಜ ರಾಯರೆಡ್ಡಿ GST ಅನ್ಯಾಯವನ್ನು ಕಾಂಗ್ರೆಸ್ ಪರವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಂದರೆ 2015ರಿಂದ 2020ರವರೆಗೆ ಸರಿಯಾಗಿ ಹಣ ಬಂದಿದೆ. ಯಾಕೆಂತಂದರೆ ಅದು 14ನೇ ಹಣಕಾಸು ಆಯೋಗದ ವರದಿಯಂಗೆ ಬರ್ತಾ ಇರೋದು. 2020ರಲ್ಲಿ ನೀಡಿದ ವರದಿಯಲ್ಲಿ ನಮಗೆ ಬರಬೇಕಿದ್ದ ಹಣ ಕಡಿಮೆ ಆಗ್ತಾ ಇದೆ ಅಂತ ಗೊತ್ತಾಯಿತು.